ನಿವೃತ್ತ ಮೇಜರ್ ಖುಷ್ವಂತ್ ಕೋಳಿಬೈಲ್ ಇವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ನಿನ್ನೆ ರಾತ್ರಿಯಿಂದ ಆಗ್ತಾ ಇರುವಂತಹ ದಾಳಿ ಪ್ರತಿದಾಳಿಯನ್ನು ಎಲ್ಲ ಗಮನಿಸ್ತಾ ಇದ್ದೀರಿ. ಭಾರತದಿಂದ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ, ಪಾಕಿಸ್ತಾನದಿಂದಲೂ ಅಟ್ಯಾಕ್ ಆಗ್ತಾ ಇತ್ತು. ಅದನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಭಾರತ ಮಾಡಿದೆ, ಬಹಳ ಯಶಸ್ವಿಯಾಗಿ ಮಾಡಿದೆ. ಭಾರತ ಆಪರೇಷನ್ ಸಿಂಧೂರ್ 3.0 ಇಲ್ಲಿಗೆ ನಿಲ್ಲಿಸುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ವೆಲ್, ನಾನು ಮೊನ್ನೆ ಅಷ್ಟೇ ಹೇಳಿದ್ದೆ, ಪಾಕಿಸ್ತಾನದ ರೆಸ್ಪಾನ್ಸ್ ಮೇಲೆ ಇಂಡಿಯಾದ ರೆಸ್ಪಾನ್ಸ್ ಹೋಗುತ್ತೆ ಅಂತ ಹೇಳಿ. ಭಾರತದ ಏನು ಪ್ರಥಮ ಆಪರೇಷನ್ ಸಿಂಧೂರ್ ಅಲ್ಲಿ ಏನ್ ಹಿಟ್ ಮಾಡಿದ್ವಿ 9 ಸೈಟ್ ಅಲ್ಲಿ, ಅದು ಯಾವುದೇ ಮಿಲಿಟರಿಯನ್ನ ಹಿಟ್ ಮಾಡಿರ್ಲಿಲ್ಲ, ಯಾವುದೇ ಸಿವಿಲ್ ಸೆಟಪ್ ಗಳನ್ನ ಹಿಟ್ ಮಾಡಿರ್ಲಿಲ್ಲ. ಸೊ ದೇರ್ ವಾಸ್ ಎ ಪಾಸ್ ಅಲ್ವಾ. ನೀವು ನಮ್ಮ ಇನ್ನೋಸೆಂಟ್ 26 ಜನರನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ವಿ ಹ್ಯಾವ್ ರಿಯಾಕ್ಟೆಡ್ ಇನ್ ಅ ರೆಸ್ಪಾನ್ಸಿಬಲ್ ವೇ. ಅದಾದ್ಮೇಲೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಅಟ್ಯಾಕ್ ಇಂಡಿಯನ್ ಸಿವಿಲಿಯನ್ಸ್. ಆ ಶೆಲ್ಲಿಂಗು ಏನಾಯ್ತು, ದಟ್ ಈಸ್ ಅನ್ ಆಕ್ಟ್ ಆಫ್ ವಾರ್. ಈಗ ಅದಕ್ಕೆ ರೆಸ್ಪಾನ್ಸ್ ಬಂದ ಮೇಲೆ ಸ್ಟ್ರಾಟಜಿಕಲಿ ಇಂಡಿಯಾದ ರೆಸ್ಪಾನ್ಸ್ 10 to 15 ಟೈಮ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅದನ್ನ ಇಂಡಿಯಾ ಮಾಡಿದೆ. ವೆನ್ ದೇರ್ ಇಸ್ ಎ ರೆಸ್ಪಾನ್ಸ್ ಆನ್ ದೆಮ್, they try to attack all military installation by firing missiles. So and they try to attack Jammu ಅಲ್ಲಿ ಇರಬಹುದು, ಅಮೃತಸರ್ ಅಲ್ಲಿ ಇರಬಹುದು. ಆಮೇಲೆ attacking civilian points ಅಂದ್ಮೇಲೆ it is an act of war. It is war on there. This is nothing but war. So India had to retaliate in a very hard way. Luckily our air defense system and was ನಮ್ದು ಅವ್ರದ್ದು ಯಾವುದೇ ಮಿಸೈಲ್ಗಳು ಅಥವಾ ಡ್ರೋನ್ಗಳು were unsuccessful. ಆಮೇಲೆ ನಿನ್ನೆ ಪಾಕಿಸ್ತಾನದ ಮಿಲಿಟರಿ ಸ್ಪೋಕ್ಸ್ ಪರ್ಸನ್ ಹೂ ಸ್ಪೀಕಿಂಗ್ ಅವ್ರ ಭಾಷೆದು ಟೋನು ಲ್ಯಾಂಗ್ವೇಜ್ ಎಲ್ಲಾನು ಬದಲಾಗಿದೆ. ಅಮನ್ ಕಿ ಆಶಾ ಅಂತ ಮಾತಾಡ್ತಿದ್ದಾರೆ. ಅಲ್ಟಿಮೇಟ್ಲಿ ಅಮನ್ ಕಿ ಆಶಾ ಬರೋದು ಮಿಲಿಟರಿ ಸ್ಟ್ರೆಂತ್ ಇಂದ ಬರೋದಲ್ವಾ. ಅಂಡ್ ಅವ್ರದ್ದು 2 J ದ ಚೈನೀಸ್ ಮೇಡ್ ಏರ್ಕ್ರಾಫ್ಟ್ ಶಾಟ್ ಡೌನ್, 1 F-16 ವಾಸ್ ಶಾಟ್ ಡೌನ್. ಅದ್ರ ಮೇಲೆ ಅಂಡ್ ಇಂಡಿಯಾ ನ್ಯೂಟ್ರಲೈಸ್ ಲಾಹೋರ್ ಏರ್ ಡಿಫೆನ್ಸ್ ನ್ಯೂಟ್ರಲೈಸ್ ಅಂದ್ರೆ ಇಂಡಿಯಾ ಸ್ಟಾರ್ಟ್ ಹಿಟ್ಟಿಂಗ್ ಲಾಹೋರ್. ಸೊ ಇನ್ ಇಂಡಿಯಾದ ರೆಸ್ಪಾನ್ಸ್ ಬಹಳ ಖಡಕ್ ಆಗಿದ್ದ ಕಾರಣ ನಾವು ಪಾಕಿಸ್ತಾನ ಇಸ್ ರೀಕನ್ಸಿಡರಿಂಗ್ ಅಂಡ್ ಅಮೆರಿಕ ಇಂಟರ್ನ್ಯಾಷನಲಿ ಸಪೋರ್ಟಿಂಗ್ ಇಸ್ ನಾಟ್ ಬೇರೆ ದೇಶಗಳು ಇಂಟರ್ವ್ಯೂ ಬರ್ತಾ ಇಲ್ಲ ಬಿಕಾಸ್ ಪಾಕಿಸ್ತಾನ ಇಸ್ ರೋಗ್ ಸ್ಟೇಟ್. ವಾಟ್ ವಿ ನೋ ಇಸ್ ಲೆಸ್ ದೆನ್ 10%. What exactly is happening and what they are doing, what is the next step, what we know is 10%. So whole world and we are also closely observing how it is going to fold out, ಯಾವ ರೀತಿ fold out ಆಗುತ್ತೆ, ಅನ್ಫೋಲ್ಡ್ ಆಗುತ್ತೆ. ಪಾಕಿಸ್ತಾನ ಹೇಳ್ತಾ ಇದೆ, ಭಾರತದ ಒಂದಷ್ಟು ಫೈಟರ್ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ, ನಾವು ಒಂದಷ್ಟು ಜನರನ್ನ ಕ್ಯಾಶುಯಾಲಿಟಿಯಿಂದ ಮಾಡಿಬಿಟ್ಟಿದ್ದೀವಿ, ಹಾಗೆ ಹೀಗೆ ಅಂತ ಹೇಳಿ. There is no evidence. One thing I am noticing is ಈ ಸೋಷಿಯಲ್ ಮೀಡಿಯಾ, ಟ್ವಿಟರ್, ಬೇರೆ ಸ್ಪೇಸ್ ಗಳಲ್ಲಿ ಪಾಕಿಸ್ತಾನ ಇಸ್ ಸ್ಪ್ರೆಡಿಂಗ್ ಸಿವಿಯರ್ ಫಾಲ್ಸ್ ಇನ್ಫಾರ್ಮೇಶನ್, ಪ್ರೊಪಗಾಂಡಗಳನ್ನ ಮಾಡ್ತಾ ಇದೆ. ಸೊ ನಿನ್ನೆ ವೆನ್ ದರ್ ಮಿಲಿಟರಿ ಕರೆಸ್ಪಾಂಡೆಂಟ್ ಸ್ಪೋಕ್, ಹಿ ಜಸ್ಟ್ ಸ್ಪೋಕ್ ಅಬೌಟ್ ದೇರ್ ಲಾಸಸ್ ಒಂದು. ಸೊ ಅನ್ಲೆಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಥವಾ ಬೇರೆ ಎವಿಡೆನ್ಸ್ ಕೊಡೋವರೆಗೆ ಅವ್ರು ಹೇಳ್ತಾ ಇರ್ತಾರೆ ಅಂಡ್ ವಾಟ್ ವಿ ಆರ್ ಸಪೋಸ್ ಟು ಡು ವಿ ಶುಡ್ ಕಂಟಿನ್ಯೂ ಟು ಡು ಅಂತ. ಸರ್, ಈಗ ಪಾಕಿಸ್ತಾನ ಮುಂದಿರುವಂಥ ಬೇರೆ ಆಯ್ಕೆ ಏನು ಅಂತ ನೋಡಿ. ಅವರ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್ಗಳಾಗಿರ್ಬೋದು, ಎಲ್ಲವನ್ನ ಭಾರತ ಡೆಸ್ಟ್ರಾಯ್ ಮಾಡ್ತಾ ಇದೆ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಡೆಸ್ಟ್ರಾಯ್ ಮಾಡಿದೆ. ಗೊತ್ತಾಗಿದೆ ಅವರಿಗೆ, ಇನ್ನು ಉಳಿದಿರೋದು ಅಮನ್ ಕಿ ಆಶಾ ಒಂದೇ ಅಂತ. ಈಗ ಭಾರತದಲ್ಲಿ ಹೂ ಇಸ್ ಟೇಕಿಂಗ್ ಕಾಲ್ ಅಂತ ನಮ್ಗೆ ಗೊತ್ತಿದೆ. PM ಇರ್ಬೋದು, NSA ಇರ್ಬೋದು, ಡಿಫೆನ್ಸ್ ಚೀಫ್ಸ್, ಎವ್ರಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ದೇ ಆರ್ ಟೇಕಿಂಗ್ ಕಾಲ್. ಪಾಕಿಸ್ತಾನ ಹೂ ಇಸ್ ಟೇಕಿಂಗ್ ದ ಕಾಲ್? ದೇರ್ PM ಇಸ್ ಅಂಡರ್ ಗ್ರೌಂಡ್ ಅಂತೆ, ಆರ್ಮಿ ಇಸ್ ಟ್ರೈಂಗ್ ಟು ಟೇಕಿಂಗ್ ಟು ಸೇಫ್ ಬಂಕರ್. ಬಹಳ ಇಂಪಾರ್ಟೆಂಟ್ ವಿಚಾರ. ಅಂಡ್ ದೇರ್ ಡಿಫೆನ್ಸ್ ಅವ್ರದ್ದು ಆರ್ಮಿ ಚೀಫ್ ಆಸಿಫ್ ಮುನೀರ್ ಅವ್ರು ಸತ್ಸುದ್ದಿ ಇಲ್ಲ, ಸೈಲೆಂಟ್ ಆಗಿ ಮ್ಯೂಟ್ ಹೋಗ್ಬಿಟ್ಟಿದ್ದಾರೆ. ಸ್ಯಾಡ್ ಪಾರ್ಟ್ ಅಬೌಟ್ ಪಾಕಿಸ್ತಾನಿ, ಈಗ ಪಾಕಿಸ್ತಾನದಲ್ಲಿರೋ ಬೇರೆ ಸೆಕ್ಟರ್ಗಳಿರೋ ಕೋರ್ ಕಮಾಂಡರ್ಸ್, ಮಿಲಿಟರಿ ಲೀಡರ್ಸ್, are they at least listening to their high command or they are taking action in based on own will and wish ಅಂತಾನು ಹೇಳಕ್ ಆಗಲ್ಲ. ನೋಡಿ, ನೀವು ಪಾಕಿಸ್ತಾನದ ರಾಜಕೀಯ ಅರ್ಥ ಮಾಡ್ಕೋಬೇಕು. Who is the supreme person of Pakistan? Is their army chief. ಅವ್ನು ನಾಳೆ ದಿನ ಪ್ರೆಸಿಡೆಂಟ್ ಆದ್ರೂ ಆಗ್ಬೋದು. ಕರೆಕ್ಟ್. ಹಾಗಾಗಿ and all these core commanders, military leaders are aspiring to become chief and one day become dictator of the country. ಇದ್ರಲ್ಲಿ ಅವರು ಆಪರ್ಚುನಿಟಿ ನೋಡ್ತಾ ಇದ್ದಾರೆ. ನನ್ನ ಸೆಕ್ಟರ್ ಶುಡ್ ಐ ಗೋ ಮೋರ್ ಅಗ್ರೆಸಿವ್, ಶುಡ್ ಐ ಬಿ ಮೋರ್ ಆಂಟಿ ಇಂಡಿಯಾ, ಅಂಡ್ ಅವರು ಅದ್ರೊಳಗೆ ಅವ್ರ ಇಂಟರ್ನಲ್ ಪೊಲಿಟಿಕ್ಸ್ ರಾಜಕೀಯಗಳಾಗ್ತಾ ಇರುತ್ತೆ. ವಿ ನೆವರ್ ನೋ. ನಮ್ದು ಜನರಲ್ಗಳು, ನಮ್ದು ಕೋರ್ ಕಮಾಂಡರ್
ಆರ್ಮಿ ಕಮಾಂಡರು ಆರ್ಮಿ ಚೀಫ್ ತರ they are a very aggressive, ambitious, politically oriented people. Whether they are listening to their prime minister or who is al decision maker ಯಾರು ಒಂದೊಂದು ಸೆಕ್ಟರ್ ಒಂದೊಂದು ಮಿಲಿಟರಿ ಲೀಡರ್ ಮೇ ಬಿ ದ ಡಿಸಿಷನ್ ಮೇಕರ್. ಸೊ ಇಟ್ಸ್ ಅ ರೋಗ್ ಕಂಟ್ರಿ ರನ್ ಬೈ ಮ್ಯಾಡ್ ಜನರಲ್ಸ್. ಸೊ ಪಾಕಿಸ್ತಾನದ ನಿರ್ಧಾರವನ್ನು ಯಾರು ತಗೊಳ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನಮಗೆ ನಾಳೆ ಮಾತಾಡ್ಬೇಕಂದ್ರೆ ಯಾರ ಜೊತೆ ಮಾತಾಡ್ಬೇಕು ನಾವು ಪಾಕಿಸ್ತಾನದಲ್ಲಿ? who is calling the shots? The situation is slightly messy because it's an irresponsible country. ಹಾಗಾಗಿ ಪಾಕಿಸ್ತಾನ ಮುಂದಿರೋ ಆಯ್ಕೆ ಯಾರ ಮುಂದೆ ಆಯ್ಕೆ ಅಂತ ನಾವು ಕೇಳ್ಬೇಕಲ್ಲ. ಅದು ಪೊಲಿಟಿಕಲ್ ಲೀಡರ್ ಮುಂದೆ ಆಯ್ಕೆ ಇರೋದಾ, ಮಿಲಿಟರಿ ಜನರಲ್ಸ್ ಮುಂದೆ ಆಯ್ಕೆ ಇರೋದಾ? ಸೊ ಇನ್ ದಟ್ ಸೆನ್ಸ್ ವಿ ಡೋಂಟ್ ನೋ. ಈ ದಾಳಿ ಆದ ನಂತರ ಭಾರತದ ಸೇನೆ, ಪಾಕಿಸ್ತಾನದ ಸೇನೆ, ಭಾರತದ ಸೇನೆ ಮುಂದೆ ಪಾಕಿಸ್ತಾನದ ಸೇನೆ ನೋ ಕಂಪ್ಯಾರಿಸನ್, ಇಲ್ಲವೇ ಇಲ್ಲ. ಭಾರತದ ಪ್ರೊಫೆಷನಲಿಸಮ್ ನೋಡಿ, 3 ಸೇನೆಯ ತುಕಡಿಗಳು ಯಾವ ರೀತಿಯಾಗಿ ಸಂಘಟಿತವಾಗಿ ದಾಳಿ ಮಾಡ್ತಾ ಇದ್ದಾವೆ. ಆದರೆ ಪಾಕಿಸ್ತಾನದ ದಾಳಿ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ನೀವು ಬಹಳ ತುಂಬಾ ರೈಟ್ ಶಬ್ದ ಹೇಳಿದ್ರಿ. ಇಂಡಿಯನ್ ಆರ್ಮಿ ಪ್ರೊಫೆಷನಲ್ ಇನ್ ಎವ್ರಿಥಿಂಗ್, ಇನ್ ವಾರ್, ಇನ್ ಪೀಸ್, ಇನ್ ಪ್ರತಿಯೊಂದು ಚಿಕ್ಕ ಒಂದು ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ ದೇರ್ ಇಸ್ ಲಾಟ್ ಆಫ್ ಪ್ರೊಫೆಷನಲಿಸಮ್. ಈ ಪಾಕಿಸ್ತಾನ್ ಜನರಲ್ಸ್ ಎಲ್ಲ ಪೊಲಿಟಿಷಿಯನ್ಸ್ ತರ ಮಾತಾಡ್ತಾರೆ, ಸಂಬಂಧ ಇಲ್ಲದ ವಿಚಾರಗಳನ್ನ ಮಾತಾಡ್ತಾರೆ, ನಾನ್ ಸೆನ್ಸ್ ಮಾತಾಡ್ತಾರೆ. ನಾನು ಏನೋ ದೇ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾರೆ. ದೇ ಸ್ಪೀಕ್ ಲೈಕ್ ಏನೋ ನಾಟ್ ಬಿಫಿಟಿಂಗ್ ಟು ಬಿ ಎ ಆರ್ಮಿ ಜನರಲ್ ತರ ಅವ್ರು ಮಾತಾಡೋದು. ಸೊ ಇಂಡಿಯಾ one more thing what we should understand is when the CDS post is created, all three there's a great coordination between Army, Air Force and Navy. Yes. The coordination agatya ide because when there is coordination they can take joint operations. Ultimate aim of all these forces is to benefit the country, to benefit or make us make our military response more efficient and more strong. Correct. Hakagi there is a lot of coordination between all the 3 forces in attack and in defense. And see, as I told you, what exactly has happened, what equipments we used, and how the decision is being taken ಅನ್ನೋದು ನಮಗೆ ಈಗ 10% ಕೂಡ ಗೊತ್ತಿಲ್ಲ ಅವರ ಕಡೆಗೆ. Once sometime we all get to know, how it is unfolding anta. But one more thing is India, everything is measured. India is ಎಲ್ಲಾನು ಲೆಕ್ಕಾಚಾರ ಹಾಕಿನೇ ಆಗ್ತಾ ಇರೋದು. ಏನು ಅಂದ್ರೆ if you do this we are going to do this. ಈಗ ಎಸ್ಕಲೇಟಿಂಗ್ ಅಂದ್ರೆ ಮ್ಯಾಡ್ ಎಸ್ಕಲೇಷನ್ ಅಲ್ಲ. when they started hitting our civilians and firing rocket attacks, we are neutralizing their cities. We are just ಅವ್ರಿಗೊಂದು ಫಿಯರ್ ಫ್ಯಾಕ್ಟರ್ ಬೇಕಲ್ಲ. that if ನೀವು ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿ ಇಂಡಿಯಾದ ರೆಸ್ಪಾನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ. ಸರ್, ಇನ್ನೊಂದು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಂದು ವೇಳೆ ಪಾಕಿಸ್ತಾನಕ್ಕೆ ಚೈನಾ ಬ್ಯಾಕ್ ಮಾಡ್ತು ಅಂತಂದ್ರೆ, ಇವಾಗಲೇ ಟರ್ಕಿಶ್ ಒಂದಷ್ಟು ವೆಪನರೀಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಸುದ್ದಿ ಇತ್ತು. ಚೈನಾ ಎಲ್ಲಾದರೂ ಬ್ಯಾಕ್ ಮಾಡ್ತು ಅಂತಾದರೆ ಅವಾಗೇನಾಗುತ್ತೆ ಅಂತ? ಸರ್, ಇಲ್ಲಿ ಇಟ್ಸ್ ಲೈಕ್ ನಾನು ಇದನ್ನು ನೋಡ್ತಾ ಇದ್ದೀನಿ. ಚೈನಾ ಹ್ಯಾಸ್ ಸಪ್ಲೈಡ್ ಈಗ ಈ ಜೆ ಸೆಟ್ ಆಫ್ ಫೈಟರ್ ಜೆಟ್ಸ್ ಆರ್ ಆಲ್ ಚೈನಾ ಮೇಡ್. ಓಕೆ, ಈಗ ಐ ಥಿಂಕ್ ಚೈನಾ ಹ್ಯಾಸ್ ದೇರ್ ಓನ್ ಇಂಡಿಜಿನಸ್ 5th generation ಫೈಟರ್ ಜೆಟ್ಸ್. ಓಕೆ, ಅಂಡ್ ಈಗ ಇವ್ರದ್ದು ಏರ್ ಡಿಫೆನ್ಸ್ ಏನ್ ಮೊನ್ನೆ ಫ್ಲಾಪ್ ಆಯ್ತು, ಫೇಲಿಯರ್, ಇಟ್ ಇಸ್ ಚೈನಾ ಮೇಡ್. ಈಗ ಚೈನಾ ಸಹಾಯಕ್ಕೆ ಬರೋದು ಅಂದ್ರೆ ಎಕ್ವಿಪ್ಮೆಂಟ್ ಕಳಿಸೋದು. ಇಟ್ಸ್ ನಾಟ್ ಜಸ್ಟ್ ಎಕ್ವಿಪ್ಮೆಂಟ್ ಇಂದ ಯುದ್ಧ ವಿನ್ ಆಗಕ್ ಆಗಲ್ಲ. ಒನ್ ನೀಡ್ ಟ್ರೈನಿಂಗ್, ಒನ್ ನೀಡ್ ಪ್ರೊಫೆಷನಲ್ಸ್, ಒನ್ ನೀಡ್ ಸ್ಟ್ರಾಟಜಿ. See, what's happening is as far as our air defense is so strong, right from Srinagar to Bujjo, none of the jets were able to come in. ಅವ್ರು ಒಳಗೆ ಬರ್ಬೇಕಲ್ಲ. ಏರ್ ಡಿಫೆನ್ಸ್ ವಾಟ್ ಈಗ ಏನ್ ನಮ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ವಿತ್ ವಾಟ್ ಎವರ್ ನ್ಯೂಸ್ ವಿ ಆರ್ ಫಾಲೋಯಿಂಗ್ ಥ್ರೂ ಮೀಡಿಯಾ, ಪಾಕಿಸ್ತಾನ್ ಡಸ್ ಇಟ್ ಲುಕ್ ಲೈಕ್ ಥ್ರೆಟನಿಂಗ್ ಇಂಡಿಯಾ. their aircrafts are not able to enter Indian airspace. Point number 1. Their missiles are not able to penetrate us. We can go and hit them at will. Correct. So they are not able to hit us. So that sense of safety among our military establishment, and we are very confident of hitting wherever in Pakistan. ಅಲ್ವಾ, ಈಗ ಮೊನ್ನೆ ರಫೇಲ್ ಅಥವಾ ಬೇರೆ ವಿಮಾನಗಳು, all these fighter jets are fitted with appropriate missiles which have a long strike range. Our airspace enter ಆಗಿ ಇಲ್ಲಿಂದ ನೋಡಿಬಹುದು. So there's a lot of confidence among India. It's all battle is all about confidence. So once they get to know that they are helpless,
ಹೆಲ್ತ್ ಅಂದ್ರೆ ಅವ್ರ ಮೊರಲ್ ಡೌನ್ ಆಗುತ್ತಲ್ವಾ, ಕರೆಕ್ಟ್. ಅವ್ರ ಮೊರಲ್ ಡೌನ್ ಆಗುತ್ತೆ. ಅದಕ್ಕೆ ತಾನೇ ಅವ್ರ ಭಾಷೆಗಳು ಬದಲಾಗ್ತಿರೋದು, ವಾಟ್ ಕ್ಯಾನ್ ವಿ ಡೂ ಅಂತೇಳಿ. ಇಟ್ ಈಸ್ ನಾಟ್ ಹಿಂದಿನ ಟೈಮ್ ತರ ಲ್ಯಾಂಡ್ ವಾರ್ಫೇರ್, ಇಂಡಿಯನ್ ಆರ್ಮಿ ಎಂಟರಿಂಗ್ ದೇರ್, ಕ್ರಾಸಿಂಗ್ ದೇರ್ LOC ಅಂಡ್ ಗೋಯಿಂಗ್ ದೇರ್ ಆ ತರ ಆಗ್ತಾ ಇಲ್ಲ ಇವಾಗ. ನೋಡಿ, ಈ ತರ ಮಾತಾಡುವಾಗ ನಾವು ತುಂಬಾ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಮಿಲಿಟರಿ ಸ್ಟ್ರೆಂತ್ ಬರೋದು ಎಕನಾಮಿಕ್ ಸ್ಟ್ರೆಂತ್ ಇಂದ. ಕರೆಕ್ಟ್. ನಾವು ಆ ಡಿಫೆನ್ಸ್ ಬಜೆಟ್ ಇಸ್ ರಫ್ಲಿ ಅರೌಂಡ್ 5.5 ಲಕ್ಷದಿಂದ 6 ಲಕ್ಷ ಕೋಟಿ ಇತ್ತು. ಹೌದು. ನಾವು ಈ ಅಗ್ನಿವೀರ್ ಸ್ಕೀಮ್ ಮಾಡಿದಾಗ ತುಂಬಾ ಕ್ವಶನ್ಗಳು ಬಂದ್ವು. ವೈ ಅಗ್ನಿವೀರ್ ಅಂತೇಳಿ. ವೈ ಅಗ್ನಿವೀರ್ ಅಂತ ಈಗ ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ 6 ಲಕ್ಷ ಕೋಟಿಯಲ್ಲಿ ಸುಮಾರು 2.5 ರಿಂದ 3 ಲಕ್ಷ ಕೋಟಿ, ಅರ್ಧದಷ್ಟು ಪೆನ್ಷನ್ ದುಡ್ಡು ಕೊಡಕ್ಕೆ ಹೋಗ್ತಾ ಇತ್ತು. ಆರ್ ಏಮ್ ಆಲ್ಸೋ ಮಾಡರ್ನೈಸ್. ಇಟ್ ಇಸ್ ನಾಟ್ ಟು ಬಿಲ್ಡ್ ಎ ಬಿಗರ್ ಆರ್ಮಿ, ಬಟ್ ಇಟ್ ಇಸ್ ಟು ಬಿಲ್ಡ್ ಎ ಅಡ್ವಾನ್ಸ್ ಟೆಕ್ನಿಕಲ್ ಪವರ್ಫುಲ್ ಆರ್ಮಿ. ಸೊ ಇಲ್ಲಿಂದ ಕೂತ್ಕೊಂಡು ವಿ ಕ್ಯಾನ್ ಹಿಟ್ ಪಾಕಿಸ್ತಾನ್ ಅಂತ. ಐ ಮೀನ್ ಅದಿನ್ನೂ ಆಗಿಲ್ಲ, ಮೇ ಬಿ 10-20 years. ಯುದ್ಧ ಚಿತ್ರಣ ಚೇಂಜ್ ಆಗ್ತಿದೆ. ನಮ್ದು 1 ಲಕ್ಷ 2 ಲಕ್ಷ ಸೈನಿಕರು ಅವ್ರ ನಗರಗಳ ಮೇಲೆ ಮುತ್ತಿಗೆ ಹಾಕೋದಲ್ಲ ಇದು. ಇಟ್ ಈಸ್ ಎ ಟೆಕ್ನಿಕಲ್ ಸ್ಟ್ರಾಂಗ್ ಆರ್ಮಿ ಟೇಕಿಂಗ್ ಡೌನ್ ಎ ಕಂಟ್ರಿ ವಿತೌಟ್ ಎಂಟರಿಂಗ್ ದರ್ ಕಂಟ್ರಿ. ಸೊ ಆತರ ಆಗ್ಬೇಕಂದ್ರೆ ವಿ ನೀಡ್ ಮೋರ್ ಮನಿ ಫಾರ್ ರಿಸರ್ಚ್ ಅನಾಲಿಸಿಸ್, ಪ್ರೊಕ್ಯೂರ್ಮೆಂಟ್ ಅಂಡ್ ಮಾಡರ್ನೈಸೇಷನ್ ಅಲ್ವಾ. That's why see, ಈಗ ಮೊನ್ನೆ ಹೇಳ್ತಾ ಇದ್ರು, ಪಾಕಿಸ್ತಾನ್ can't even sustain war for 2 days because of the economic condition. Correct. Probably India can. Yes. ಮೇಜರ್, ಈ ಹಿಂದೆ ರಫೇಲ್ ಡೀಲ್ ಆದಾಗಲೂ ಕೂಡ ಒಂದಷ್ಟು ವಿರೋಧಗಳು ಬಂದಿದ್ವು. ಯಾಕೆ ಬೇಕಾಗಿತ್ತು ರಫೇಲು? ಯಾಕೆ ಅದರೊಳಗೆ ಏನಕ್ಕೆ ತುಂಬಿಸ್ಬೇಕು? ಇಷ್ಟೆಲ್ಲ ಮಿಷನರೀಸ್ ಬೇಕಾ ನಮಗೆ? ಅಗತ್ಯ ಇದೆಯಾ? ಈ ಥರದ ಪ್ರಶ್ನೆಗಳು ಬಂದಿದ್ವು. ಈಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. It's a very good question. See, Rafale ಅನ್ನ ನೋಡಿ, ಇಂಡಿಯಾ ಡಸಂಟ್ ಹ್ಯಾವ್ 5th generation ಫೈಟರ್ ಜೆಟ್ಸ್. ಓಕೆ, ಆಮ್ಕಾ ಅಂತ ಇಂಡಿಯಾದಲ್ಲಿ ಈಗ ನೋಡಿ, ಈಗ ಎಫ್ ಜೆಟ್ಗಳೇನು ಟ್ರಂಪ್ ಇಂಡಿಯಾಗೆ ಆಫರ್ ಮಾಡಿದ್ರಲ್ಲ, F-35 and all, ವಿಲ್ ಇಂಡಿಯಾ, ಇದು ಏರ್ ಶೋ ಆಯ್ತು ಬೆಂಗಳೂರಲ್ಲಿ. ದಟ್ ಟೈಮ್ ಇಂಡಿಯಾ ವಾಸ್ ವಂಡರಿಂಗ್ ವೇರ್ ವಿಲ್ ಆರ್ 5th generation ಕಮ್ ಅಂತ. Rafale is considered something like 4.5. Yes. Very advanced. But probably it's a technical issue. ನಾವು ಇಷ್ಟು ನಮ್ಗೆ ಗೊತ್ತಿದ್ದಷ್ಟೇ ಮಾತಾಡ್ಬೋದು ಅಷ್ಟೇ. F-35 are considered 6th generation. Rafale is somewhere 4.5, which is good. Generation ಅಂದ್ರೆ it has a speed, stealth, maneuverability and ability not to be caught by radars and able to attack. ಇದರೆಲ್ಲ ಬೇರೆ ಬೇರೆ ಪಾಯಿಂಟ್ಗಳು ಬರುತ್ತೆ, ಆಯ್ತಾ. So it's good. We are having Rafale now for all its offensive purposes. It is excellent ಅಲ್ವಾ. ಕರೆಕ್ಟ್. ಈಗ ನೋಡಿ, ಆ ಮಿಲಿಟರಿ ಡೀಲ್ ಅಲ್ಲಿ ರಿಗಾರ್ಡಿಂಗ್ ಬೇರೆ ಬೇರೆ ಚಾರ್ಜಸ್ಗಳು, ಅದ್ರ ಬಗ್ಗೆ ಇದು ಮಾತಾಡಕ್ ಸೂಕ್ತ ಸಮಯ ಅಲ್ಲ. ಅಟ್ ದಿಸ್ ಪಾಯಿಂಟ್ ವಿ ಕ್ಯಾನ್ ಕನ್ಸಿಡರ್ ದಟ್. ಈಗ ಟೆಕ್ನಿಕಲಿ ವಿಚಾರ ಮಾತಾಡೋದಂದ್ರೆ, ಇಂಡಿಯಾ technically needs around 800+ fighter jets if situation arises to take on Pakistan and China simultaneously. It's not a secret thing. It's there in the public domain. We are deficient. We are catching up. Correct. So probably ಎಷ್ಟು ಅಲ್ಲಿ 5th generation ಮುಂದಿನ ಜನರಿಗೆ ಎಷ್ಟು ಬರಬೇಕು, ರಫೇಲ್ ಎಷ್ಟು ಬರಬೇಕು. There are plans with people in the top and they know. At this moment Rafale is helping us. We are ಬಿಕಾಸ್ ನಾವೆಲ್ಲನೂ ಹಳೆ ಇದು ಸುಖಾಯಿಗಳಿಂದ ಮತ್ತೆ ಮಿಗ್ ಮಿರಾಜ್ಗಳಿಂದ ಫೇಸ್ ಔಟ್ ಆಗ್ತಾ ಇಂಡಿಯಾ ಇಸ್ ಲುಕಿಂಗ್ ಎಟ್ ವಾಟ್ ಆರ್ ಅವರ್ 5th generation ಫೈಟರ್ ಜೆಟ್ ಇನ್ ದ ಫ್ಯೂಚರ್ ಅಂತ ಭಾರತ ಯೋಚನೆ ಮಾಡ್ತಾ ಇದೆ. ಸೊ ರಫೇಲ್ ಇಸ್ ಕೈಂಡ್ ಆಫ್ ಸ್ಟಾಪ್ ಗ್ಯಾಪ್ ಅಡ್ಜಸ್ಟ್ಮೆಂಟ್. ಮೇಜರ್, ಈ ಸಂದರ್ಭದಲ್ಲಿ ನಾವು POK ಅನ್ನ ಮರಳಿ ಪಡೆಯೋ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ಸುತ್ತೆ. ಪಾಸಿಬಿಲಿಟಿ ಎಷ್ಟಿದೆ ಅಂತ? ಇಟ್ಸ್ ಆಲ್ ಟೂ ಅರ್ಲಿ. ಒಂದು, ಈಗ ಪಾಕಿಸ್ತಾನ ಎಸ್ಕಲೇಟ್ ಮಾಡ್ತಾ ಹೋಗ್ತಿದ್ದಂಗೆ ಇಂಡಿಯಾ ವಿಲ್ ಡೆಫಿನೆಟ್ಲಿ ಎಸ್ಕಲೇಟ್ ಮೋರ್. ಅಟ್ ದಿಸ್ ಪಾಯಿಂಟ್ ಪಾಕಿಸ್ತಾನ ಸುಮ್ಮನೆ ಥ್ಯಾಂಕ್ ಯು ವೆರಿ ಮಚ್, ಐ ಆಮ್ ಡನ್, ಐ ಆಮ್ ಸಾರಿ ಅಂತ ಇದ್ರೆ ಪ್ರಾಬಬ್ಲಿ ಇಂಡಿಯಾ ವೋಂಟ್, ಬಿಕಾಸ್ ಇಂಡಿಯಾ ಆಸ್ ಎ ಕಂಟ್ರಿ ನೆವರ್ ಹ್ಯಾಡ್ ಆಫೆನ್ಸಿವ್ ಪ್ಲಾನ್ಸ್. You understand? Yes. All our high-end meeting, it was always about defending the country. It is not occupying any country. Probably time has come to change that perspective ಅಂತ ಅನ್ಸುತ್ತೆ. Probably ಅದೇನು ಅಂತ ಹೇಳಿದ್ರೆ, if you want a permanent peace, ಈಗ ಹಿಂದೆ ನೋಡಿ, Pakistan was divided into 2 countries. Once Bangladesh has become, there was some amount of peace in that sector. ಅಲ್ಲಿನ ತಲೆ ನಾವು ಇರ್ತಿರ್ಲಿಲ್ಲ. Don't see, it's a evolving situation. Evolving situation. If India decide to capture, go ahead, capture certain cities. If they escalate, if we have to escalate, and if we end up like capturing 90,000 soldiers, ಆತರ ಆದ್ರೆ 1971 ಅಲ್ಲಿ we had a strong upper hand ಅಲ್ವಾ. Power to bargain ಬರೋದಂಗೆ when we capture an enemy territory,
or we pin the enemy down. If at all, if we have a power to bargain this time around, probably our political leadership and military leadership should look for one-time settlement. Perfect. I mean, probably then, if you have power to bargain, then POK irbodu, Baluch irbodu, ಇದೆಲ್ಲ ಟೇಬಲ್ ಗೆ ಬರುತ್ತೆ. ಆ ಹಂತಕ್ಕೆ ತಲುಪಿಲ್ಲ. ಅಂಡ್ ಅದು ತಲುಪುತ್ತೋ ತಲುಪಲ್ವೋ ಇಟ್ಸ್ ಆಲ್ ಸ್ಪೆಕ್ಯುಲೇಷನ್. ಈಗ ಕೂತ್ಕೊಂಡು ನಾವು ವಿ ಶುಡ್ ಓಕೆ POK ಅಂದ್ರೆ ವೇರ್ ಇಸ್ ದ ಪ್ಲಾನ್, ವೇರ್ ಇಸ್ ದ what that has never been the strategy, alva. Correct. We are responding aggressively. We are a better army, so professionally, so we are responding better. ಈ responding better ಮತ್ತೆ ಅವ್ರು ಪಿನ್ ಡೌನ್ ಆಗಿರೋದನ್ನ ನೋಡಿ ಜನರಲ್ ಈ ತರ ಎಲ್ಲ ಥಾಟ್ಸ್ ಬರ್ಬೋದು. Probably I don't know whether the country's top leadership is thinking in lines or not. ಥ್ಯಾಂಕ್ ಯು ಮೇಜರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.